ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ರೀತಿ ಒಂದೇ ಒಂದು ಸರಿ ಟೊಮೊಟೊ ಬಾತು ಟ್ರೈ ಮಾಡಿ ನೋಡಿ. ವರ್ಲ್ಡಲ್ಲಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ದೊಡ್ಡವರಿಂದ ಚಿಕ್ಕ ಮಕ್ಳಿಗೂ ಎಲ್ಲರಿಗೂ ಫೇವ್ರೆಟ್. ಒಂದು ಫೇವ್ರೆಟ್ ಅಂದರೆ ಅಷ್ಟು ಫೇವ್ರೆಟ್ ಆಗೋಗ್ಬಿಡುತ್ತೆ ಎಲ್ರಿಗೂ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು ಪಾತ್ರೆಗೆ ಕಟ್ ಮಾಡಿರೋದು ಈ ಥರ ಒಂದರಲ್ಲಿ 4 ಪೀಸ್ ಥರ ಮಾಡಿರೋ ಥರ 3 ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಸ್ವಲ್ಪ ಟೇಸ್ಟು ಖಾರ ಚೆನ್ನಾಗಿ ಬರೋದು, ಕಲರ್ ಚೆನ್ನಾಗಿ ಬರೋದು. ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು, 1 ಗ್ಲಾಸ್ ಆಗಲಿ ಇಲ್ಲಾಂದರೆ 1 ಗ್ಲಾಸ್ ಮೇಲೆ ಸ್ವಲ್ಪ ಜಾಸ್ತಿ ಆಗಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸಿಂಪಲ್ ಮಸಾಲೆ ಇಲ್ದಂಗೆ ಮಾಡೋದು ಟೇಸ್ಟಿಯಾಗಿ ಅಂದರೆ ಸೂಪರ್ ಡೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಮೇಲ್ಗಡೆ ಸಿಪ್ಪೆ ಈಸಿಯಾಗಿ ತೆಗಿಬೇಕು. ಆ ರೀತಿ ಬರಬೇಕು. ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಕರೆಕ್ಟಾಗಿದೆ. ಸಿಪ್ಪೆ ಈಸಿಗೆ ತೆಗಿಬೋದು. ಇವಾಗ ನೀರಿಂದ ಸಪ್ರೇಟ್ ಮಾಡ್ಕೋಬೇಕು. ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸಪ್ರೇಟಾಗಿ ಮಾಡ್ಕೋಬೇಕು. ನೀರು ಬಿಸಾಕಕ್ಕೆ ಹೋಗಬೇಡಿ. ಆ ನೀರೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆ ನೀರಲ್ಲೂ ಟೊಮೊಟೊ ಅಂಶ, ಮೆಣಸಿನ್ಕಾಯಿ ಅಂಶ ಇದ್ದೇ ಇರುತ್ತಲ್ಲ, ಅದರಲ್ಲೂ ಖಾರ ಸ್ಪೈಸಿನೆಸ್ ಇರುತ್ತಲ್ಲ. ಸೊ ಅದರಿಂದ ನೋಡಿ, ಈ ರೀತಿ ಈಸಿಯಾಗಿ ಸಿಪ್ಪೆ ತೆಗಿಬೇಕು. ತಣ್ಣಗಾಗಬೇಕು. ಬಿಸಿ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಸುಡ್ತಾ ಇದೆ ಅಷ್ಟೇ ಕೈ. ನೋಡಿ, ಈ ರೀತಿ ಸಿಪ್ಪೆ ಈಸಿಯಾಗಿ ತೆಗಿಯಕ್ಕೆ ಬರಬೇಕು. ಎಲ್ಲನೂ ಟೊಮೊಟೊ ಸಿಪ್ಪೆನ ತೆಗೆದುಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇವಾಗ ನೋಡಿ, ಇವಾಗ ಇದರಲ್ಲಿ ಬೇಯಿಸಿರ್ತೀವಲ್ಲ ಟೊಮೊಟೊ ಬೇಯಿಸಿರೋ ನೀರು, ಅದು 1 ಗ್ಲಾಸ್ ತೊಗೊಂಡ್ರೆ ಇನ್ನೊಂದು ಗ್ಲಾಸ್ ನೀರು. ಇವಾಗ 1:2 ಅಲ್ಲ ಗ್ಲಾಸ್ ತೊಗೊಳೋದು. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರಲ್ಲ. ಸೊ ಆ ರೀತಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು, ಇನ್ನೊಂದು ಸ್ವಲ್ಪ ನಾರ್ಮಲ್ ಪ್ಲೈನ್ ವಾಟರು. ಅದು ಟೊಮೊಟೊ ಬೇಯಿಸಿರೋ ನೀರು 1 ಗ್ಲಾಸ್ ಬಂದಿದೆ. ಇನ್ನೊಂದು ಮೇಲ್ಗಡೆ 1 ಗ್ಲಾಸ್ ಎಕ್ಸ್ಟ್ರಾ ಪ್ಲೈನ್ ವಾಟರ್ ಹಾಕ್ಕೊಂಡು ರೆಡಿ ಮಾಡಿಕ್ಕೋಬೇಕು. ನೋಡಿ, ಇದು ಬೇಕು. ಇನ್ನು ಬೇಗ ಆಗಬೇಕಂದ್ರೆ ಇದನ್ನು ಟೊಮೊಟೊ ತಣ್ಣಗಾಗಿದೆ ನೋಡಿ. ಈ ರೀತಿ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಮಾಡಿದ್ರೆ ರುಬ್ಬಿದ್ರೆ ಮಿಕ್ಸಿ ಹಾಳಾಗೋಗುತ್ತಲ್ಲ. ಸೊ ಅದರಿಂದ ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗಾದ್ಮೇಲೆ ಟೊಮೊಟೊ ಮೇಲಿರೋ ಸಿಪ್ಪೆ ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತರಿಯಾಗಾದರೂ ಮಾಡ್ಕೋಬೋದು. ತರಿಯಾಗೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದು ಪಾತ್ರೆಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶಾಜೀರ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಅಷ್ಟೇ. ಮಸಾಲೆ ಇನ್ನೇನು ಮಸಾಲೆ ಹಾಕೋದಿಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಈರುಳ್ಳಿ, ಒಂದು ಈರುಳ್ಳಿ ಉದ್ದುದ್ದಕ್ಕೆ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದಪ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಒಂದು ಈರುಳ್ಳಿ ಸ್ವಲ್ಪ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಇಲ್ಲಿ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಅದೇ 3 ಟೊಮೊಟೊ ಬೇಯಿಸಿ ಪೇಸ್ಟ್ ಮಾಡಿರ್ತೀವಲ್ಲ, ಅದೇ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಆಯಿತು ನೋಡಿ, ಟೊಮೊಟೊ, ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಅದಕ್ಕೆ ಬಟಾಣಿ ಹಾಕ್ಕೋತಾ ಇದ್ದೀನಿ. ರಾತ್ರಿನೇ ನೆನೆಸಿಕೊಂಡಿರೋದು ಬಟಾಣಿ ಹಾಕ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ರೀತಿ ತರಕಾರಿಗಳು ಹಾಕ್ಕೋಬೋದು. ಅಂದರೆ ಆಲೂಗಡ್ಡೆ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸೋಯಾ ಹಾಕ್ಕೋಬೋದು. ಸೋಯಾ ಚಂಕ್ಸ್ ಅಂತಾರೆ, ಮಿಲ್ ಮೇಕರ್. ಸೊ ಅದನ್ನು ಹಾಕ್ಕೋಬೋದು. ಅದಕ್ಕೆ ಪೇಸ್ಟ್ ಮಾಡಿರೋದು ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆ ಬಿಡಬೇಕು. ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಹಸಿ ಸ್ಮೆಲ್ ಇದ್ದಾಗ ತಿನ್ನೋಕ್ಕೆ ಟೇಸ್ಟ್ ಬರೋಲ್ಲ ಅಲ್ಲ. ಇವಾಗ ಟೊಮೊಟೊ ಬೇಯಿಸಿರ್ತೀವಿ, ಬಟ್ ಆದ್ರೂ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬೇಕಿದ್ರೆ ನೀವು ಖಾರ ತಿನ್ನಲ್ಲ, ಒಣಮೆಣ್ಸಿನ್ಕಾಯಿ ಖಾರ ಗೊತ್ತಾಗಲ್ಲ ಅಂದರೆ ಇದೇ ಜಾಗದಲ್ಲಿ ಖಾರ ಹಾಕೋ ಬದಲು ಇಲ್ಲಿ ಖಾರ ಹಾಕ್ಬೋದು. ಅದಕ್ಕೆ ನಾವು ಇವಾಗ 1:2 ಆ ರೀತಿ ನಾವು ನೀರು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ನೀರು ಹಾಕ್ಕೋಬೇಕಾಗತ್ತೆ. ಆ ನೀರು ಹಾಕ್ಕೊಂಡಾದ್ಮೇಲೆ ನಾವು ಕುದಿಸ್ಕೋಬೇಕು. ಚೆನ್ನಾಗಿ ಒಂದು ಕುದಿ ಬಂದಾದಮೇಲೆ 1 ಗ್ಲಾಸು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಸ್ವಲ್ಪ ಕುದಿ ಬರಬೇಕು ಅಂತಂದರೆ ಕೆಳಗಡೆ ಟೊಮೊಟೊ ಆಗಲಿ ಅವೆಲ್ಲ ಸ್ವಲ್ಪ ತಳ ಸಿದಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಳೋದಷ್ಟೇ. ಕಲಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪ, ಅಂದರೆ ಇವಾಗ ಡೌಟ್ ಇರುತ್ತಲ್ಲ, ಒಂದು ಸ್ವಲ್ಪ ಟೇಸ್ಟ್ ನೋಡಿ. ಖಾರ ಆಗಲಿ ಉಪ್ಪಾಗಲಿ ಏನಾನ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಉಪ್ಪು ಖಾರ ಟೇಸ್ಟ್ ನೋಡಿ. ಇಲ್ಲ ಕರೆಕ್ಟಾಗಿದೆ ಅಂತಂದರೆ ತುಪ್ಪ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ಖಾರ ಇದೆ ಅಂತಂದರೆ ತುಪ್ಪ ಸ್ವಲ್ಪ 2 ಸ್ಪೂನ್ ಹಾಕ್ಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಹಂಗೆ ಇವಾಗ ತುಪ್ಪ ಹಾಕಿದ್ಮೇಲೆ ವಿಜಿಲ್ ಹಾಕಿಸ್ತಿದ್ದೀನಿ ನೋಡಿ. 2ರಿಂದ 3 ವಿಜಿಲ್ ಹಾಕಿಸ್ತಿದ್ದೀನಿ ನೋಡಿ. ಈ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಕಲಿಸ್ತಾ ಇದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಮಾಡ್ಕೊಳ್ಳಿ, ಮಕ್ಕಳು ಸಮೇತ ಏನಕ್ಕೆ ಇಷ್ಟಪಟ್ಟು ತಿನ್ನಲ್ಲ, ನಾನು ನೋಡ್ತೀನಿ. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಪುದೀನ ಇಲ್ಲ, ಮಸಾಲೆ ಐಟಮ್ ಇಲ್ಲ, ಏಜ್ ಆಗಿರೋರು ಸಮೇತ ಈಸಿಯಾಗಿ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮಸಾಲೆ ಏನಿಲ್ಲ ಅಂತಂದ್ರೆ ಹೆಲ್ತಿಗೆ ಒಳ್ಳೆಯದೇ ಅಲ್ಲ. ಸೊ ಅದರಿಂದ ನೋಡಿ ಈ ರೀತಿ ನಾನು ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು, ನಾನು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು ನನಗಿಷ್ಟ. ಸೊ ಅದಕ್ಕೆ ಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಡೂಪರಾಗಿರುತ್ತೆ ನೋಡಿ. ಟೇಸ್ಟ್ ನೋಡ್ತಾ ಇದ್ದೀನಿ, ಸೂಪರಾಗಿದೆ ಟೇಸ್ಟು. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ, ಎಲ್ಲರಿಗೂ ಫೇವ್ರೆಟ್ ಇದೇ ರೆಸಿಪಿ ಆಗೋಗ್ಬಿಡುತ್ತೆ ನೋಡಿ.